ದೇಶವಿದು, ನಮ್ಮಯ ಹೆಮ್ಮೆಯ ಬೀಡು ಇದು. ಭಾರತ ಮಾತೆಯನ್ನು ಪೂಜಿಸೋ ಭವ್ಯದ ನಾಡು ಇದು. ಈ ನನ್ನ ದೇಶವು ಪ್ರೀತಿಯ ಪ್ರತಿರೂಪವು. ಶರಣಾಗಿ ಬಂದರೆ ತೋರಿದೆ ಮಮಕಾರವು. ತನ್ನ ಶಿರದಲ್ಲಿ ಸಂಸ್ಕೃತಿಯಲ್ಲಿ ಹೊತ್ತುಕೊಂಡು ಮೆರೆದ ಪುಣ್ಯದಂತ ಭೂಮಿ ಇದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ಅಪ್ಪನಗೌಡ ಪಾಟೀಲ್, ಧಾರವಾಡದಿಂದ. ವೃತ್ತಿಯಿಂದ ನಾನು ಸಹಕಾರಿ ಬ್ಯಾಂಕಿನ ಉದ್ಯೋಗಿಯಾಗಿದ್ದೇನೆ. ಈ ಒಂದು ವಿಜಯಪಥ ಯೂಟ್ಯೂಬ್ ಚಾನಲ್ ಅರ್ಪಿಸುತ್ತಿರುವ ಆನ್ಲೈನ್ ಭಾಷಣ ಸ್ಪರ್ಧೆ ಸುಮ್ಮನೆ ಸಿಕ್ಕಿಲ್ಲ ಸ್ವಾತಂತ್ರ್ಯ ಎನ್ನುವ ವಿಷಯದ ಭಾಷಣ ಸ್ಪರ್ಧೆ ಇದಾಗಿದ್ದು, ಈ ಒಂದು ಭಾಷಣ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ. ಈ ಒಂದು 75ನೇ ಅಮೃತ ಮಹೋತ್ಸವದ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ವಿಜಯಪಥ ಯೂಟ್ಯೂಬ್ ಚಾನಲ್ ಅನ್ನು ನಡೆಸಿಕೊಡುತ್ತಿರುವ ಎಲ್ಲ ಯುವ ಸಮೂಹಕ್ಕೆ ಹಾಗೂ ಭಾಷಣದಲ್ಲಿ ಭಾಗವಹಿಸಿದ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಮತ್ತು ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸುಮ್ಮನೆ ಸಿಕ್ಕಿಲ್ಲ ಸ್ವಾತಂತ್ರ್ಯ ಎನ್ನುವ ಶೀರ್ಷಿಕೆಯಡಿ ಈ ಒಂದು ಭಾಷಣ ಬಹಳ ದೀರ್ಘವಾದದ್ದು. ಮತ್ತೆ ಎಷ್ಟೇ ಒಂದು ಪದಗಳನ್ನು ಎಷ್ಟೇ ಸಾಲುಗಳನ್ನು ಹೇಳಿದರೂ ಕೂಡ ಈ ಒಂದು ಶೀರ್ಷಿಕೆಗೆ ನ್ಯಾಯವನ್ನು ಸಲ್ಲಿಸುವುದು ಕಷ್ಟ ಸಾಧ್ಯ ಎನ್ನುವುದು ನನ್ನ ಅಭಿಪ್ರಾಯ. ಈ ಒಂದು 75ನೇ ಅಮೃತ ಮಹೋತ್ಸವದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಭಾರತೀಯರಾದ ನಾವು ನೀವೆಲ್ಲರೂ ಹಳೆಯದನ್ನು ಮರೆತು ಹೊಸತನದತ್ತ ಹೆಜ್ಜೆ ಹಾಕುವಂತಹ ಒಂದು ಸುಸಮಯವಾಗಿದೆ. ಇಂತಹ ಒಂದು ಸುಸಮಯದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ವೀರರ ಯಶೋಗಾಥೆಗಳನ್ನ, ತ್ಯಾಗ ಬಲಿದಾನಗಳನ್ನ ನೆನಪಿಸಿಕೊಂಡು ಅವರಿಗೆ ಒಂದು ಅರ್ಪಣಾ ಮನೋಭಾವವನ್ನು ಸಲ್ಲಿಸುವುದು ಭಾರತೀಯರಾದ ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಕೇವಲ ಭಾರತಕ್ಕೆ ಬ್ರಿಟಿಷರು ವ್ಯಾಪಾರಕ್ಕೆಂದು ಆಗಮಿಸಿದರು. ಭಾರತೀಯ ರಾಜರ ಅನುಮತಿಯನ್ನ ಪಡೆದುಕೊಂಡು ಭಾರತದಲ್ಲಿ ತಮ್ಮ ವ್ಯಾಪಾರವನ್ನ ಆರಂಭಿಸಿದರು. ಭಾರತದಲ್ಲಿ ಇರತಕ್ಕಂತಹ ಆಂತರಿಕ ವಿಷಯಗಳಲ್ಲಿ, ರಾಜರ ಆಂತರಿಕ ವಿಷಯಗಳಲ್ಲಿ ಬ್ರಿಟಿಷರು ಭಾಗವಹಿಸಿ ನಮ್ಮಲ್ಲಿಯೇ ದ್ವೇಷವನ್ನ ಹುಟ್ಟುಹಾಕಿ ತಾವು ಸಾಮ್ರಾಜ್ಯವನ್ನ ಕಟ್ಟಿದರು. ಭಾರತದಲ್ಲಿ ಬಹುಬೇಗನೆ ಬೇರೂರಿ ನೆಲೆ ನಿಂತರು. ಇದಕ್ಕೆ ಕಾರಣ ಭಾರತದ ರಾಜರ ಆತ್ಮೀಯರು, ಸೇನಾನಿಗಳು ಅಧಿಕಾರದಾಸೆಗೆ ಮತ್ತು ಹಣದಾಸೆಗೆ ಬಲಿಯಾಗಿ ಬ್ರಿಟಿಷರಿಗೆ ಸಹಾಯ ಹಸ್ತವನ್ನ ಚಾಚಿದ್ದು ಎಂದು ಹೇಳಬಹುದು. ಈ ಒಂದು ಬ್ರಿಟಿಷರ ವಿಸ್ತರಣಾವಾದಿ ನೀತಿಯನ್ನು ಗಮನಿಸುತ್ತಲೇ ಇದ್ದ ಭಾರತೀಯರು ಬ್ರಿಟಿಷರ ವಿರುದ್ಧ ಅಲ್ಲಲ್ಲಿ ದಂಗೆ ಎದ್ದರು. ಈ ಒಂದು ಕಡಿಮೆ ಸಮಯದಲ್ಲಿ ಭಾರತೀಯರು ಈ ಬ್ರಿಟಿಷರು ಭಾರತದಲ್ಲಿ ಭದ್ರವಾಗಿ ನೆಲೆಯೂರುತ್ತಾರೆ ಎನ್ನುವುದನ್ನು ಕಲ್ಪನೆ ಮಾಡಿಕೊಂಡು ಅದಾಗಲೇ ಭಾರತದಲ್ಲಿ ಭಾರತೀಯ ಸೇನಾನಿಗಳು ಉಗಮವಾದರು. 1858ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯಿತು. ಬ್ರಿಟಿಷ್ ಇತಿಹಾಸಕಾರರು ಇದನ್ನು ಕೇವಲ ಸಿಪಾಯಿ ದಂಗೆ ಎಂದು ಪರಿಗಣಿಸುತ್ತಾರೆ. ಆದರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಈ ಒಂದು ಘಟನೆಯನ್ನ ಸುವರ್ಣಾಕ್ಷರಗಳಲ್ಲಿ ಬರೆದಿರತಕ್ಕಂತಹದ್ದಾಗಿದೆ. 1857ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದಂತಹ ಪ್ರಮುಖ ಕಾರಣಗಳು ಎಂದರೆ ಬ್ರಿಟಿಷರ ಕುಟಿಲ ನೀತಿಗಳು, ವಿಸ್ತರಣವಾದಿ ನೀತಿಗಳು. ಅವುಗಳೆಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಸಹಾಯಕ ಸೈನ್ಯ ಪದ್ಧತಿ. ಇಂತಹ ವಿರೋಧಿ ನೀತಿಗಳ ವಿರುದ್ಧವಾಗಿ ಭಾರತೀಯರು ಸಿಪಾಯಿಗಳು ದಂಗೆ ಎದ್ದರು. ಈ ಒಂದು ಸಿಪಾಯಿ ದಂಗೆಯು ವ್ಯವಸ್ಥಿತವಾದ ಯೋಜನೆ ಇಲ್ಲದ ಕಾರಣ ವಿಫಲವಾಯಿತು. ಆದರೆ ಈ ಒಂದು ಹೋರಾಟದಲ್ಲಿ ಭಾರತೀಯರಿಗೆ ಜಯ ಸಿಗಲೇಬೇಕಾಗಿತ್ತು. ಆದರೆ ಈ ಒಂದು ರಾಜರ ಆತ್ಮೀಯರು ತೋರಿದಂತಹ ಸಹಾಯ ಹಸ್ತ ಬ್ರಿಟಿಷರಿಗೆ ಸಿಕ್ಕಿತ್ತು. ಆದ ಕಾರಣ ಭಾರತೀಯರಿಗೆ ಈ ಒಂದು ಸಂಗ್ರಾಮದಲ್ಲಿ ಹಿನ್ನಡೆ ಉಂಟಾಯಿತು. ಈ ಒಂದು ಭಾರತೀಯ ಸ್ವತಂತ್ರ ಸಂಗ್ರಾಮದಲ್ಲಿ
ಮೊದಲಿಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಪ್ಪಕ್ಕದೇವಿ ಇವರೆಲ್ಲರೂ ಕೂಡ ಮಹಿಳಾ ಮಣಿಗಳು ತಮ್ಮದೇ ಆದಂತಹ ಒಂದು ಅನನ್ಯವಾದಂತಹ ಸೇವೆಯನ್ನ ಸಲ್ಲಿಸಿದ್ದಾರೆ. ಈ ಒಂದು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಫಲಿತಾಂಶ ಏನೆಂದರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂತ್ಯಗೊಂಡು ಬ್ರಿಟಿಷ್ ಸರ್ಕಾರ ನೇರವಾಗಿ ಭಾರತವನ್ನ ಆಡಳಿತ ಮಾಡಲು ಆರಂಭಿಸಿತು. ಬ್ರಿಟಿಷರ ದಾಸ್ಯದಿಂದ ಮುಕ್ತಿ ಹೊಂದಲು ಭಾರತೀಯರು ಪಟ್ಟಪಾಡು ಅಷ್ಟಿಷ್ಟಲ್ಲ. ಜನಸಾಮಾನ್ಯರಿಂದ ಹಿಡಿದು ಶಿಕ್ಷಿತರು, ಅಶಿಕ್ಷಿತರು, ಬಾಲಕರು, ವೃದ್ಧರು ಎಲ್ಲರೂ ಕೂಡ ಈ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು. ಬಾಲಗಂಗಾಧರ ತಿಲಕರಂತಹ ಕ್ರಾಂತಿಕಾರಿಗಳು, ಸೌಮ್ಯವಾದಿಗಳು ಹಾಗೆ ಮಂದಗಾಮಿಗಳು ಕೂಡ ಈ ಒಂದು ಸ್ವಾತಂತ್ರ್ಯದ ಹೋರಾಟದಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದರು. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂದು ಯುವಕರ ಸಮೂಹವನ್ನ ಕಟ್ಟಿಕೊಂಡು ಬ್ರಿಟಿಷರ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿದಂತಹ ಕ್ರಾಂತಿಕಾರಿಯಾದಂತಹ ಬಾಲಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್ ಇವರೆಲ್ಲರೂ ಕ್ರಾಂತಿಕಾರಿಗಳ ಗುಂಪಿಗೆ ಸೇರಿದ್ದರು. ಇನ್ನು ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು, ಸೌಮ್ಯವಾದಿಗಳ ಗುಂಪು ಕೂಡ ಈ ಒಂದು ಭಾರತದ ಸ್ವಾತಂತ್ರ್ಯದ ಹೋರಾಟದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನ ಮೂಡಿಸಿದೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಮೊದಲಿನಿಂದಲೂ ನೋಡುತ್ತಾ ಬಂದಾಗ 3 ಹಂತಗಳಲ್ಲಿ ನಡೆದಿದೆ. ದೇಶೀಯ ರಾಜರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದದ್ದು ಮೊದಲನೆಯ ಹಂತ. ಎರಡನೆಯದ್ದು ಈ ಕ್ರಾಂತಿಕಾರಿಗಳ ಗುಂಪು, ಮಂದಗಾಮಿಗಳ ಗುಂಪು, ದೇಶಪ್ರೇಮಿಗಳು, ಜನಸಾಮಾನ್ಯರು ಅವರೆಲ್ಲರೂ ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ಎರಡನೆಯ ಹಂತ. ಮೂರನೆಯದ್ದು ಕಾಂಗ್ರೆಸ್ ಮತ್ತು ಗಾಂಧೀಜಿಯವರು ಈ ಒಂದು ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಭಾಗವಹಿಸಿದ್ದು. ಭಾರತೀಯ ಜನಸಾಮಾನ್ಯರ ದಂಗೆಗಳು, ಹೋರಾಟಗಳು ಮತ್ತೆ ಭಾರತೀಯರ ಪ್ರಾಣಾಹುತಿಗಳ ಸಂಗಮವೇ ಈ ಒಂದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟ ಎಂದರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ. ಸುಭಾಷ್ ಚಂದ್ರ ಬೋಸ್ ಅವರು ರಾಷ್ಟ್ರೀಯ ಸೈನ್ಯವನ್ನ ಕಟ್ಟಿ ಒಂದು ಸೈನ್ಯರ ಗುಂಪನ್ನು ಮಾಡಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದರು. 1947ರಲ್ಲಿ ಕಾಂಗ್ರೆಸ್ ಮತ್ತು ಗಾಂಧೀಜಿಯವರು ಕೂಡ ಈ ಒಂದು ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದರು. 1885ರಲ್ಲಿ ಸ್ಥಾಪನೆಯಾದ ಕಾಂಗ್ರೆಸ್ ಎ.ಓ. ಹ್ಯೂಮ್ ಎನ್ನುವವರಿಂದ ಸ್ಥಾಪನೆಯಾಯಿತು. ಈ ಒಂದು ಕಾಂಗ್ರೆಸ್ನ ಮೊದಲ ಸಭೆ ಪುನಾದಲ್ಲಿ ನಡೆಯಿತು. ಇದರಲ್ಲಿ 22 ಜನ ಸದಸ್ಯರು ಮಾತ್ರ ಭಾಗವಹಿಸಿದ್ದರು. ಕಾಂಗ್ರೆಸ್ ಮತ್ತು ಗಾಂಧೀಜಿಯವರು ಈ ಒಂದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿ ಗಾಂಧೀಜಿಯವರು ಭಾರತೀಯ ಜನಸಾಮಾನ್ಯರಿಗೆ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನ ಕೂಗಿದರು. ಕೊನೆಯದಾಗಿ 1947 ಆಗಸ್ಟ್ 15ರಂದು ಮಧ್ಯರಾತ್ರಿ ಭಾರತೀಯರು ಪರಕೀಯರ ವಶದಿಂದ ಸ್ವಾತಂತ್ರ್ಯವನ್ನ ಪಡೆದುಕೊಂಡರು. ವೀರರ ತ್ಯಾಗ ಬಲಿದಾನಗಳ ಉಸಿರು ನೆತ್ತರು ಹರಿಸಿ ಪಡೆದಂತಹ ಈ ಸ್ವಾತಂತ್ರ್ಯ ಬಹಳ ಪ್ರಮುಖವಾದದ್ದು. ಹೀಗೆ ಪಡೆದಂತಹ ಈ ಒಂದು ಸ್ವಾತಂತ್ರ್ಯವನ್ನು ನೀವೆಲ್ಲರೂ ಬಹಳ ಜತನದಿಂದ ಕಾಪಾಡಿಕೊಂಡು ಹೋಗಬೇಕು. ಯಾವುದೇ ಒಂದು ಕ್ರಮವನ್ನು ಅನುಸರಿಸಬೇಕಾದರೆ ಮೊದಲು ನಾವು ಭಾರತೀಯರು ಎಂಬುದನ್ನು ಮರೆಯಬಾರದು. ಈ ಒಂದು ದಿಶೆಯಲ್ಲಿ ಭಾರತವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಲ್ಲಿ ಯುವಕರು ಪ್ರಮುಖವಾದಂತಹ ಪಾತ್ರವನ್ನ ವಹಿಸಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿ. ಇಷ್ಟೊತ್ತು ಮಾತನಾಡಲು ಅನುವು ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಹಾಗೂ ಅಷ್ಟೇ ಸಹನೆಯಿಂದ ಈ ನನ್ನ ಮಾತುಗಳನ್ನು ಆಲಿಸಿದಂತಹ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದರೊಂದಿಗೆ ಈ ಭಾಷಣವನ್ನು ಮುಕ್ತಾಯ ಮಾಡುತ್ತಿದ್ದು, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.